ತರುಣ್ ಸುಧೀರ್ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಿರ್ದೇಶಕ, ನಟ ಮತ್ತು ನಿರ್ಮಾಪಕರಾಗಿದ್ದಾರೆ ಎಂದು ನಮಗೆಲ್ಲ ತಿಳಿದೇ ಇದೆ. ಸೊ ಇವರ ಹಿನ್ನೆಲೆ ಮತ್ತು ಪರಿಚಯವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸುಧೀರ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟ ಸುಧೀರ್ ಅವರ ಮತ್ತು ಮಾಲತಿ ಸುಧೀರ್ ಅವರ ಪುತ್ರ ಎಂದು ನಮಗೀಗಾಗಲೇ ಗೊತ್ತಿದೆ. ತಂದೆ ಖಳನಾಯಕನಾಗಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದರು. ತರುಣ್ ಸುಧೀರ್ ಅವರ ಸಹೋದರ ನಂದಕಿಶೋರ್ ಇವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ತರುಣ್ ಅವರು KLE ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದು, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಪೂರ್ಣಗೊಳಿಸಿದ ನಂತರ ಅಶೋಕ ಹೋಟೆಲ್ನಲ್ಲಿ 1 ವರ್ಷ ಕೆಲಸ ಮಾಡಿದ್ದರು. ಚಿತ್ರರಂಗದ ಆಸಕ್ತಿಯ ಜೊತೆಗೆ ತರುಣ್ ಕ್ರಿಕೆಟ್ನಲ್ಲಿ ವೃತ್ತಿ ಜೀವನವನ್ನು ಮಾಡಲು ಆಸಕ್ತಿಯನ್ನು ಹೊಂದಿದ್ದರು. ತರುಣ್ ಸುಧೀರ್ ಅವರು ತಮ್ಮ ತಂದೆಯನ್ನು ಕಳೆದುಕೊಂಡಾಗ ಅವರಿಗೆ ಕೇವಲ 16 ವರ್ಷ ಇತ್ತು. ಸೊ ತಾಯಿ ಮಾಲತಿ ಸುಧೀರ್ ಅವರು ನಾಟಕ ಕಂಪನಿಯನ್ನು ಮತ್ತೆ ಆರಂಭಿಸಿ ಕುಟುಂಬವನ್ನು ನಿಭಾಯಿಸಿದರು. ಈ ಕಷ್ಟದ ಸಮಯದಲ್ಲಿ ತರುಣ್ ಕೂಡ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ತರುಣ್ ಸುಧೀರ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಗಣೇಶನ ಮದುವೆ ಇದು 1990ರಲ್ಲಿ ರಿಲೀಸ್ ಆಗಿದ್ದ ಚಿತ್ರದಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡರು. ನಂತರ ಎಕ್ಸ್ಕ್ಯೂಸ್ ಮೀ ಚಿತ್ರದ ಮೂಲಕ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರು. ಅವರು ನಟಿಸಿದ ಕೆಲವು ಪ್ರಮುಖ ಚಿತ್ರಗಳು ಸುನೀಲ್ ರಾವ್ ಅವರ ಚಪ್ಪಾಳೆ ಸಿನಿಮಾದಲ್ಲಿ ನಟಿಸಿದರು. ಇದು 2004ರಲ್ಲಿ ರಿಲೀಸ್ ಆಗಿತ್ತು. ಇನ್ನು ವಿಷ್ಣು ಸೇನಾ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದರು. ಅದಾದ ಮೇಲೆ ಜೊತೆಯಲ್ಲಿ ಅಲ್ಲೂ ಕೂಡ ನಟಿಸಿದ್ದಾರೆ. ನವಗ್ರಹ ಸಿನಿಮಾದಲ್ಲೂ ಇವರ ಅಭಿನಯಕ್ಕೆ ಒಳ್ಳೆಯ ಪ್ರಶಂಸೆಯನ್ನು ಸಿಕ್ಕಿತ್ತು. ಹಾಗೂ ವಿದ್ಯಾರ್ಥಿ ಚಿತ್ರದಲ್ಲೂ ಕೂಡ ಮೇನ್ ಲೀಡ್ ಆಗಿ ನಟಿಸಿದ್ದಾರೆ. ಇನ್ನು ಗಜಕೇಸರಿ ಸಿನಿಮಾದಲ್ಲೂ ಕೂಡ ಇವರು ಒಂದು ಚಿಕ್ಕ ಪಾತ್ರ ಮಾಡಿದ್ದರು. ಇನ್ನು ಶರಣ್ ಅವರ ವಿಕ್ಟರಿ 2 ಸಿನಿಮಾದಲ್ಲೂ ನಟಿಸಿದ್ದಾರೆ. ಇನ್ನು ಹಗ್ಗದ ಕೊನೆ ಚಿತ್ರದಲ್ಲೂ ಇವರ ನಟನೆ ಚೆನ್ನಾಗಿತ್ತು. ತರುಣ್ ಸುಧೀರ್ ಅವರು 2017ರಲ್ಲಿ ತಮ್ಮ ನಿರ್ದೇಶನಕ್ಕೆ ಇಳಿಯುತ್ತಾರೆ. ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾನೇ ಚೌಕ. ಇದು ಜನರಿಂದ ಒಳ್ಳೆಯ ಪ್ರಶಂಸೆ ಹಾಗೂ ವಾಣಿಜ್ಯವಾಗಿಯೂ ಗಳಿಕೆಯಲ್ಲಿ ಯಶಸ್ಸನ್ನು ಕಂಡಿತ್ತು. ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ 2021ರಲ್ಲಿ ರಾಬರ್ಟ್ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡುತ್ತಾರೆ ಮತ್ತು 2023ರಲ್ಲಿ ಕಾಟೇರ ಎನ್ನುವ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡಿ ಈ 2 ಸಿನಿಮಾಗಳಿಂದ ತರುಣ್ ಸುಧೀರ್ ಅವರು ಕನ್ನಡ ಸಿನಿರಂಗದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಲ್ಲದೆ ಬಾಕ್ಸ್ ಆಫೀಸ್ ಗಲ್ಲಾಪೆಟ್ಟಿಗೆಯಲ್ಲೂ ಈ 2 ಚಿತ್ರಗಳನ್ನು ಯಶಸ್ವಿ ಮಾಡುತ್ತಾರೆ. ಇವರಿಗೆ ಅತ್ಯುತ್ತಮ ನಿರ್ದೇಶಕರಾಗಿ 1 ಫಿಲ್ಮ್ಫೇರ್ ಅವಾರ್ಡ್ ಹಾಗೂ 2 ಸೈಮಾ ಅವಾರ್ಡ್ಗಳನ್ನು ಪಡೆದುಕೊಳ್ಳುತ್ತಾರೆ. ಡೈರೆಕ್ಟರ್ ತರುಣ್ ಸುಧೀರ್ ಅವರು ಈಗ ಅವರು ಏಳುಮಲೆ ಎನ್ನುವ ಸಿನಿಮಾವನ್ನು ನಿರ್ಮಾಣ ಮಾಡುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಇನ್ನು ಶರಣ್ ಮತ್ತು ಅಮೃತ ಅಯ್ಯಂಗಾರ್ ನಟನೆಯ ಚಿತ್ರಕ್ಕೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿಯೂ ಕೂಡ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟಗಾರ ಸಿಂಧೂರ ಲಕ್ಷ್ಮಣ ಕುರಿತಾದ ದರ್ಶನ್ ಅವರ ಶೀರ್ಷಿಕೆ ಇಲ್ಲದ ಮತ್ತೊಂದು ಚಿತ್ರಕ್ಕೂ ಅವರು ಸಹ. ತರುಣ್ ಸುಧೀರ್ ಅವರು ತಮ್ಮ ಕ್ರಿಯೇಟಿವ್ಸ್ ಬ್ಯಾನರ್ ಅಡಿಯಲ್ಲಿ ಶರಣ್ ಅವರ ಲಡ್ಡು ಸಿನಿಮಾಸ್ ಸಹಯೋಗದಲ್ಲಿ ಗುರು ಶಿಷ್ಯರು ಚಿತ್ರವನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಮತ್ತು ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಈ ಚಿತ್ರಕ್ಕೆ ಒಳ್ಳೆಯ ಅತ್ಯುತ್ತಮ ಪ್ರತಿಕ್ರಿಯೆ ಹಾಗೂ ಬಾಕ್ಸ್ ಆಫೀಸ್ ವಿಚಾರದಲ್ಲೂ ಒಳ್ಳೆಯ ಯಶಸ್ವಿಯನ್ನು ಗಳಿಸಿತ್ತು. ರಾಬರ್ಟ್ ಸೆಟ್ನಲ್ಲಿ ಭೇಟಿಯಾದ ನಟಿ ಸೋನಾಲ್ ಮೆಂಟೋರೋ ಅವರೊಂದಿಗೆ ಸಂಬಂಧದಲ್ಲಿದ್ದಾರೆ ಎಂದು ಬಹಿರಂಗವಾಗಿತ್ತು. ಅವರು 2024ರ ಆಗಸ್ಟ್ 11ರಂದು ಮದುವೆಯಾಗಿದ್ದಾರೆ. ಸೆಪ್ಟೆಂಬರ್ 1ರಂದು ಮಂಗಳೂರಿನಲ್ಲಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ. ಇವರಿಬ್ಬರ ಜೋಡಿ ಸ್ಯಾಂಡಲ್ವುಡ್ನಲ್ಲಿ
ಒಳ್ಳೆಯ ಕ್ಯೂಟ್ ಜೋಡಿ ಎಂದೇ ಈಗ ಹೆಸರುವಾಸಿಯಾಗಿದ್ದಾರೆ. ಸದ್ಯ ತರುಣ್ ಸುಧೀರ್ ಅವರು ಮಹಾನಟಿ ಎಂಬ ರಿಯಾಲಿಟಿ ಶೋ ಅಲ್ಲಿ ಬ್ಯುಸಿಯಾಗಿದ್ದಾರೆ. ಜಡ್ಜ್ ಆಗಿದ್ದಾರೆ. ಒಟ್ಟಾರೆ ತರುಣ್ ಸುಧೀರ್ ಅವರು ಕನ್ನಡ ಸಿನಿರಂಗದ ಒಳ್ಳೆಯ ನಿರ್ದೇಶಕ ಹಾಗೂ ನಿರ್ಮಾಪಕ ಎಂದು ಗುರುತಿಸಿಕೊಂಡಿದ್ದಾರೆ. ಸೊ ಹೀಗಾಗಿ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಿತ್ರಗಳನ್ನು ನಿರ್ದೇಶನ ಮತ್ತು ನಿರ್ಮಾಣ ಮಾಡಿ ಕನ್ನಡ ಸಿನಿ ಆಡಿಯನ್ಸ್ಗೆ ಒಳ್ಳೆಯ ಮನರಂಜನೆಯ ಟ್ರೀಟನ್ನು ನೀಡಲಿ ಎಂದು ಕೇಳೋಣ. ಇದಾಗಿತ್ತು ತರುಣ್ ಸುಧೀರ್ ಅವರ ಬಯೋಗ್ರಫಿನ ಮಾಹಿತಿ. ಮತ್ತೊಂದು ಬಯೋಗ್ರಫಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.